ಇವತ್ತಿನ ಸಂಚಿಕೆಯಲ್ಲಿ ಅಪಾರ ಶೌರ್ಯ, ಅಚ್ಚಲ ಭಕ್ತಿ ಮತ್ತು ಅಸೀಮ ಶಕ್ತಿ ಪ್ರತೀಕನಾದ ಶ್ರೀ ಹನುಮಂತನ ಮಹಾಯಾನಕ್ಕೆ ಸಾಕ್ಷಿಯಾಗೋಣ. ಜಾಂಬವಂತರ ಪ್ರೇರಣೆಯಿಂದ ತನ್ನೊಳಗೆ ಅಡಗಿದ್ದ ಅಸಾಧಾರಣ ಶಕ್ತಿಯನ್ನು ಸ್ಮರಿಸಿಕೊಂಡ ಹನುಮಂತನು ರಾವಣನಿಂದ ಅಪಹರಿಸಲ್ಪಟ್ಟ ಸೀತಾಮಾತೆಯ ಜಾಡನ್ನು ಹುಡುಕುವ ದೃಢ ಸಂಕಲ್ಪದೊಂದಿಗೆ ಆಕಾಶ ಮಾರ್ಗದಿಂದ ಲಂಕೆಯತ್ತ ಹೊರಡುತ್ತಾನೆ. ಮಹಾಬಲನಾದ ಹನುಮಂತನು ವೈಡೂರ್ಯವರ್ಣನಂತೆ ಕಂಗೊಳಿಸುವ ದೇಹದೊಂದಿಗೆ ಗುಳಿಗಳ ರಾಜನಂತೆ ಗಂಭೀರವಾಗಿ ಮಹೇಂದ್ರಗಿರಿಯ ಶಿಖರದಲ್ಲಿ ನಿಂತಿದ್ದನು. ವಾಯುಸ್ಪರ್ಶದಿಂದ ಉಬ್ಬುತ್ತಿದ್ದ ಸಮುದ್ರದ ಅಲೆಗಳು ಅವನ ಶೌರ್ಯಕ್ಕೆ ಸಾಕ್ಷಿಯಾಗುತ್ತಿದ್ದವು. ಸಿಂಹದಂತೆ ಗರ್ಜಿಸುತ್ತಾ ಹಾರಿದ ಹನುಮಂತನ ವೇಗಕ್ಕೆ ಮರಗಳು ಮುರಿದು ಬಿದ್ದವು, ಪಕ್ಷಿಗಳು ಭಯದಿಂದ ಚದುರಿ ಹಾರಿದವು, ಮೃಗಗಳು ಕಾಲರಳಿಸಿ ಓಡಿದವು. ಅವನ ಮಾರ್ಗದಲ್ಲಿದ್ದ ಮಹೇಂದ್ರಗಿರಿ ಕಪ್ಪು, ಕೆಂಪು, ಹಸಿರು, ಬಿಳಿ ಮತ್ತು ನೀಲಿ ವರ್ಣಗಳಿಂದ ಅಲಂಕೃತವಾಗಿ ಯಕ್ಷ, ಗಂಧರ್ವ, ಕಿನ್ನರರ ವಾಸಸ್ಥಾನವಾಗಿತ್ತು. ಆ ಪರ್ವತದ ಮೇಲೆ ನಿಂತ ಹನುಮಂತನು ಸೂರ್ಯ, ಇಂದ್ರ, ವಾಯುದೇವ, ಬ್ರಹ್ಮ ಮತ್ತು ಎಲ್ಲ ದೇವತೆಗಳಿಗೆ ನಮಸ್ಕರಿಸಿ ತಂದೆಯಾದ ವಾಯುದೇವರಿಗೆ ವಿಶೇಷ ಪ್ರಣಾಮ ಸಲ್ಲಿಸಿದನು. ನಂತರ ಸಮುದ್ರವನ್ನು ಲೀಲಾಜಾಲವಾಗಿ ದಾಟಲು ತನ್ನ ದೇಹವನ್ನು ಅಪಾರವಾಗಿ ವಿಸ್ತರಿಸಿದ ಮಾರುತಿ ಹಾರಲು ಸಿದ್ಧನಾದ ಕ್ಷಣದಲ್ಲಿ ಮಹೇಂದ್ರಗಿರಿ ಕಂಪಿಸಿತು. ಮರಗಳು, ಪುಷ್ಪಗಳು, ಬಂಡೆಗಳು ಉರುಳಿದವು. ಗುಹೆಗಳಿಂದ ಪ್ರಾಣಿಗಳ ಆಕ್ರಂದನ, ಸರ್ಪಗಳ ವಿಷಾಗ್ನಿ, ಮಣಿಶಿಲೆಗಳ ಸಿಡಿತ ಎಲ್ಲವೂ ಹನುಮಂತನ ಪರಾಕ್ರಮವನ್ನು ಸಾರಿದವು. ಇಲ್ಲಿಂದಲೇ ಆರಂಭವಾಗುತ್ತದೆ ಹನುಮಂತನ ಮಹಾಯಾನ. ಸಮುದ್ರ ಮಧ್ಯದಲ್ಲಿ ಹನುಮಂತನ ಶಕ್ತಿಯನ್ನು ಪರೀಕ್ಷಿಸಲು ಬಂದ ಆ ಅಚ್ಚರಿಯಾರು? ಅವನು ದೇವತೆಯೇ, ಶತ್ರುವೇ ಅಥವಾ ವಿಧಿಯೇ? ಮುಂದಿನ ಸಂಚಿಕೆಯಲ್ಲಿ ಮೈನಕಾ ಪರ್ವತದ ಉದಯ, ಸುರಸೆಯ ಪರೀಕ್ಷೆ ಮತ್ತು ಸಿಮ್ಮಿಕೆಯ ಭಯಾನಕ ಎದುರಾಟ. ಆಕಾಶದಲ್ಲಿ ಅಬ್ಬರಿಸುತ್ತಾ ಸಾಗುತ್ತಿದ್ದ ಹನುಮಂತನ ಮುಂದೆ ಅಕಸ್ಮಾತಾಗಿ ಉದಯಿಸುವ ಆ ರಹಸ್ಯ ಶಕ್ತಿ ಯಾರು? ಅದು ಭಕ್ತಿಯನ್ನು ಪರೀಕ್ಷಿಸುವ ದೇವತಾ ಲೀಲೆಯೇ ಅಥವಾ ಲಂಕೆಯತ್ತ ಸಾಗುವ ಮಾರ್ಗದಲ್ಲಿನ ಮೊದಲ ಮಹಾ ಅಡೆತಡೆಯೇ? ಸಮುದ್ರದ ಮಧ್ಯೆ ನಡೆಯಲಿರುವ ಆ ಅಚ್ಚರಿ ಪರೀಕ್ಷೆ ಹನುಮಂತನ ಮಹಾಯಾನವನ್ನು ತಡೆಯಲಿದೆಯೇ ಅಥವಾ ಅವನ ಮಹಿಮೆಯನ್ನು ಇನ್ನಷ್ಟು ಪ್ರಕಾಶಿಸಲಿದೆಯೇ? ಉತ್ತರ ತಿಳಿಯಲು ಮುಂದಿನ ಸಂಚಿಕೆಯನ್ನು ತಪ್ಪಿಸಿಕೊಳ್ಳಬೇಡಿ.